ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ ಬಳಿಕ ಈಗ ತುಮಕೂರು ಬೆಂಗಳೂರು ಉತ್ತರ ಆಗಬೇಕು ಅನ್ನುವಂತ ಬೇಡಿಕೆ ವ್ಯಕ್ತವಾಗಿದೆ. ಇದನ್ನ ಮುಂದಿಟ್ಟಿರುವುದು ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು. ಇದರ ಹಿಂದೆ ಬೆಂಗಳೂರು ಹೆಸರು ತಳುಕು ಹಾಕಿಕೊಂಡ ಮಾತ್ರಕ್ಕೆ ಅಭಿವೃದ್ಧಿ ಆಗತ್ತೆ ಅನ್ನೋ ಲೆಕ್ಕಾನ ಅಥವಾ ರಿಯಲ್ ಎಸ್ಟೇಟ್ಗೆ ಅನುಕೂಲ ಆಗುತ್ತೆ ಅನ್ನೋ ಆಶಯನ ಈ ವರದಿ ನೋಡಿ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ನಾನು ಕೂಡ ಅವರ ಕೈಯನ್ನ ಜೋಡಿಸಕ್ಕೆ ಇಚ್ಛೆಯನ್ನು ನಾನು ಪಡ್ತಾ ಇದ್ದೇನೆ. ಮತ್ತೆ ಮುನ್ನೆಲೆಗೆ ಬಂತು ಹೆಸರು ಬದಲಾವಣೆ ಕೂಗು. ತುಮಕೂರು ಬದಲು ಬೆಂಗಳೂರು ಉತ್ತರಕ್ಕೆ ಬೇಡಿಕೆ. ಒಂದು ಕಾಲದಲ್ಲಿ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ರಸ್ತೆ, ನೀರು, ಉದ್ಯೋಗ ಅಂತ ಮಾತಾಡ್ತಿದ್ರು. ಆದ್ರೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಸೆಟ್ ಆಗಿದೆ. ಅದೇ ಹೆಸರು ಬದಲಾವಣೆಯ ಪಾಲಿಟಿಕ್ಸ್. ರಾಮನಗರ ಜಿಲ್ಲೆಯನ್ನ ಡಿಸಿಎಂ ಡಿಕೆಶಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ರು. ಇದಾದ ಬಳಿಕ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ನೆಲಮಂಗಲ ಒಳಗೊಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಸರ್ಕಾರ ಮರುನಾಮಕರಣ ಮಾಡಿದ್ದು ಆಯಿತು. ಈಗ ತುಮಕೂರಿನ ಹೆಸರು ಬದಲಿಸಿ ಅನ್ನೋ ಬೇಡಿಕೆ ಅದೇ ಜಿಲ್ಲೆಯವರು ಆದ ಗೃಹ ಸಚಿವ ಪರಮೇಶ್ವರ್ ಅವರಿಂದಲೇ ಕೇಳಿಬಂದಿದೆ. ಅದು ಬೆಂಗಳೂರು ಉತ್ತರ ಎಂದೇ ನಾಮಕರಣ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ, ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಡಾಕ್ಟರ್ ಪರಮೇಶ್ವರ್ ಬೇಡಿಕೆಗೆ ಡಿಸಿಎಂ ಡಿಕೆಶಿ ಕೂಡ ಸ್ಪಂದಿಸಿದ್ದಾರೆ. ತುಮಕೂರನ್ನ ಎರಡನೇ ಬೆಂಗಳೂರು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಈಗ ತಾನೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಈ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಒಂದೇ ಒಂದು ಉಪಾಯ, ಈ ತುಮಕೂರನ್ನ ಎರಡನೇ ಬೆಂಗಳೂರಾಗಿ ಪರಿವರ್ತನೆ ಆಗಬೇಕು ಅನ್ನೋದು ಅವರ ದೊಡ್ಡ ಸಂಕಲ್ಪ ಇವತ್ತು ಅವರು ವ್ಯಕ್ತಪಡಿಸಿದ್ರು. ನಾನು ಕೂಡ ಅವರ ಕೈಯನ್ನ ಜೋಡಿಸಕ್ಕೆ ಇಚ್ಛೆಯನ್ನು ನಾನು ಪಡ್ತಾ ಇದ್ದೇನೆ. ರಾಜಕೀಯ ಬ್ರ್ಯಾಂಡ್ ಆಯ್ತಾ ಬೆಂಗಳೂರು? ಜಿಲ್ಲೆಗಳ ಹೆಸರಲ್ಲಿ ಬೆಂಗಳೂರು ಅನಿವಾರ್ಯನಾ? ಸಮಾವೇಶದಲ್ಲಿ ಮಾತನಾಡಿದ ಪರಮೇಶ್ವರ್ ಮೆಟ್ರೋವನ್ನ ತುಮಕೂರಿಗೆ ವಿಸ್ತರಿಸಿ ಅಂತ ಮನವಿ ಮಾಡಿದ್ರು. ಅಭಿವೃದ್ಧಿಯ ಭಾಗವಾಗಿ ಇಂಥ ಯೋಜನೆಗಳು ಅಗತ್ಯವೇ ಹೊರತು ಹೆಸರು ಬದಲಾವಣೆ ಅನಿವಾರ್ಯನಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ತುಮಕೂರಾಗೇ ಇರಬೇಕು, ಮತ್ತೆ ಬೆಂಗಳೂರಾಗಿ ಆಗ್ಲಿ, ಬಟ್ ಆದ್ರೆ ನಮ್ಮ ತುಮಕೂರು ಹೆಸರಾಗ್ಲಿ ಒಂದು ಯಾವುದೇ ಒಂದು ಇದಾಗ್ಲಿ ಬದಲಾಗಬಾರ್ದು. ಅದು ನಮ್ಮ ಒಂದು ಇದು, ಅದು ಅವರ ಒಂದು ಆಲೋಚನೆ ಇದೆ ಅಂತಂದ್ರೆ ಏನೋ ಒಂದು ಒಳ್ಳೇದೇನೋ ಮಾಡಕ್ ಹೊರಟಿದ್ದಾರೆ ಅನ್ಸುತ್ತೆ ಸರ್ಕಾರ. ಅದಕ್ಕೆ ನಮ್ಮಲ್ಲೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇದೆ. ನಾವು ಕೂಡ ಅದಕ್ಕೆ ಒಮ್ಮತದಿಂದ ನಾವು ಸಮ್ಮತ ನೀಡ್ತೀವಿ ಸರ್. ಇಲ್ಲ ಸರ್, ಆಕ್ಚುಲಿ ಅವರು ತುಮಕೂರು ಹೆಸರು ಚೇಂಜ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಅಲ್ಲಿ ಬರೀ ಬೆಂಗಳೂರು ಉತ್ತರ ಅಂತಾರೆ, ತುಮಕೂರು ಹೆಸರನ್ನ ಉಳಿಸ್ತೀವಿ ಅಂತ ಕೂಡ ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಒಂದು ನಿಮ್ಮ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ರು. ಹಾಗಾಗಿ ತುಮಕೂರು ಹೆಸರು ಏನು ಚೇಂಜ್ ಆಗಲ್ಲ ಸರ್. ಬೆಂಗಳೂರು ಉತ್ತರ ಅಂತಂದೇಳಿ ತುಮಕೂರು ಮಾರೆ ಬಹಳ ಒಳ್ಳೇದು. ಯಾಕಂದ್ರೆ ಎರಡನೇ ಬೆಂಗಳೂರು ಅಂತಲೇ ಫೇಮಸ್ ಆಗ್ತಾ ಇದೆ ತುಮಕೂರು. ಅದಕ್ಕೋಸ್ಕರ ಅದು ವಿಶ್ವದಲ್ಲಿ ಏಕೈಕ ಸೋಲಾರ್ ಪ್ಲಾಂಟ್ ಇರೋದು ತುಮಕೂರಲ್ಲೇನೆ, ತುಮಕೂರು ಡಿಸ್ಟಿಕ್ ಅಲ್ಲೇನೆ. ಆದ್ರಿಂದ ಬೆಂಗಳೂರು ಹೊರತಾಗಿ ಯೋಚಿಸಲು ನಾಯಕರಿಗೆ ಸಾಧ್ಯವೇ ಆಗ್ತಿಲ್ವ ಅನ್ನೋ ಪ್ರಶ್ನೆ ಈಗಾಗಲೇ ಹಲವರು ಕೇಳ್ತಿದ್ದಾರೆ. ಹೂಡಿಕೆ, ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಹೆಚ್ಚು ಮಾಡಿಸಬೇಕು ಅನ್ನೋ ಬೇಡಿಕೆಯೂ ಜೋರಾಗಿದೆ. ಇಂಥ ಸಂದರ್ಭಗಳಲ್ಲಿ ಪರಮೇಶ್ವರ್ ಸರ್ಕಾರದ ಮುಂದಿಟ್ಟಿರುವ ಬೇಡಿಕೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಬಹಳ ಫಾಸ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆಗಿರೋ ಕಾರಣದಿಂದ ಒಂದು ಮೆಟ್ರೋ ಆಗಲಿ, ಬೇರೆ ಇನ್ನ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ಲಿ ಬಹಳ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರ. ಸರ್ ಅನುಕೂಲ ಆಗುತ್ತೆ. ಎಷ್ಟು ಸಾವಿರ ಗಟ್ಟಲೆ ಮತ್ತೆ ಸಾವಿರ ಗಟ್ಟಲೆ ಜನ ಬೆಂಗಳೂರಿಗೆ ಹೋಗ್ತಾ ಇದಾರೆ ಕೆಲ್ಸಕ್ಕೆ ಅಂತ. ಅಪ್ ಅಂಡ್ ಡೌನ್ ಮಾಡಲು ಸಾವಿರ ಗಟ್ಟಲೆ ಜನ ಇರ್ತಾರೆ. ಅವ್ರಿಗೆ ಮೆಟ್ರೋ ಏನಾದ್ರು ಇದು ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತಲ್ವಾ ಸರ್. ತುಮಕೂರು ಈಗಾಗಲೇ ನಾವು ರಾಮನಗರ ಅವ್ರು ಮಾಡಿದ್ದಾರೆ ಅಂತಂದ್ರೆ ರೂರಲ್, ಬೆಂಗಳೂರು ರೂರಲ್ ಅಂತ ಇತ್ತು, ಅದ್ರ ಬೆಂಗಳೂರು ದಕ್ಷಿಣ ಅಂತ ಮಾಡಿರ್ಬೇಕಲ್ಲ.
ತುಮಕೂರು ಅತಿ ಶೀಘ್ರದಲ್ಲಿ ಅಂತಂದ್ರೆ ಡೆವಲಪಿಂಗ್ ತುಂಬಾ ವೇಗವಾಗಿ ಡೆವಲಪ್ ಆಗ್ತಾ ಇದೆ, ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ಬೆಂಗಳೂರು ಅನ್ನೋ ಹೆಸರು ಬೆಂಗಳೂರು ಉತ್ತರ ಅಂತ ಬಂದ್ರೆ ತುಮಕೂರು ಇನ್ನೂ ಚೆನ್ನಾಗಿರುತ್ತೆ. ಒಟ್ನಲ್ಲಿ ತಮ್ಮ ಜಿಲ್ಲೆಗೆ ಬೆಂಗಳೂರು ಹೆಸರು ಬಂದ್ರೆ ರಿಯಲ್ ಎಸ್ಟೇಟ್ ದರ ಮತ್ತಷ್ಟು ಏರಿಕೆ ಆಗೋ ಲೆಕ್ಕಾಚಾರ ಏನಾದರೂ ನಡೀತಿದ್ಯಾ? ಬ್ರಾಂಡ್ ಬೆಂಗಳೂರಿನ ಜೊತೆಗೆ ಸೇರಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಯೋಚಿಸುತ್ತಿದ್ದಾರಾ? ಇದರ ಬದಲು ನಾಯಕರು ತಮ್ಮ ಜಿಲ್ಲೆಗಳನ್ನೇ ಪ್ರತ್ಯೇಕ ಬ್ರಾಂಡ್ ಮಾಡಲು ಶ್ರಮಿಸಲು ಮುಂದಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಮನಗರವನ್ನ ಬೆಂಗಳೂರು ದಕ್ಷಿಣ ಅಂತ ನಾಮಕರಣ ಮಾಡಿದ ಬಳಿಕ ಈಗ ತುಮಕೂರು ಬೆಂಗಳೂರು ಉತ್ತರ ಆಗಬೇಕು ಅನ್ನುವಂತ ಬೇಡಿಕೆ ವ್ಯಕ್ತವಾಗಿದೆ. ಇದನ್ನ ಮುಂದಿಟ್ಟಿರುವುದು ಖುದ್ದು ಗೃಹ ಸಚಿವ ಪರಮೇಶ್ವರ್ ಅವರು. ಇದ್ರ ಹಿಂದೆ ಬೆಂಗಳೂರು ಹೆಸರು ತಳುಕು ಹಾಕಿಕೊಂಡ ಮಾತ್ರಕ್ಕೆ ಅಭಿವೃದ್ಧಿ ಆಗತ್ತೆ ಅನ್ನೋ ಲೆಕ್ಕಾನ ಅಥವಾ ರಿಯಲ್ ಎಸ್ಟೇಟ್ಗೆ ಅನುಕೂಲ ಆಗುತ್ತೆ ಅನ್ನೋ ಆಶಯನ ಈ ವರದಿ ನೋಡಿ. ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ನಾನು ಕೂಡ ಅವರ ಕೈಯನ್ನ ಜೋಡಿಸಲಿಕ್ಕೆ ಇಚ್ಛೆಯನ್ನು ನಾನು ಪಡ್ತಾ ಇದ್ದೇನೆ. ಮತ್ತೆ ಮುನ್ನೆಲೆಗೆ ಬಂತು ಹೆಸರು ಬದಲಾವಣೆ ಕೂಗು. ತುಮಕೂರು ಬದಲು ಬೆಂಗಳೂರು ಉತ್ತರಕ್ಕೆ ಬೇಡಿಕೆ. ಒಂದು ಕಾಲದಲ್ಲಿ ಜಿಲ್ಲೆ ಅಭಿವೃದ್ಧಿ ಅಂದ್ರೆ ರಸ್ತೆ, ನೀರು, ಉದ್ಯೋಗ ಅಂತ ಮಾತಾಡ್ತಿದ್ರು. ಆದ್ರೆ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಟ್ರೆಂಡ್ ಸೆಟ್ ಆಗಿದೆ. ಅದೇ ಹೆಸರು ಬದಲಾವಣೆಯ ಪಾಲಿಟಿಕ್ಸ್. ರಾಮನಗರ ಜಿಲ್ಲೆಯನ್ನ ಡಿಸಿಎಂ ಡಿಕೆಶಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮರುನಾಮಕರಣ ಮಾಡಿದ್ರು. ಇದಾದ ಬಳಿಕ ದೇವನಹಳ್ಳಿ, ದೊಡ್ಡಬಳ್ಳಾಪುರ, ಹೊಸಕೋಟೆ ಮತ್ತು ನೆಲಮಂಗಲ ಒಳಗೊಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಸರ್ಕಾರ ಮರುನಾಮಕರಣ ಮಾಡಿದ್ದು ಆಯಿತು. ಈಗ ತುಮಕೂರಿನ ಹೆಸರು ಬದಲಿಸಿ ಅನ್ನೋ ಬೇಡಿಕೆ ಅದೇ ಜಿಲ್ಲೆಯವರು ಆದ ಗೃಹ ಸಚಿವ ಪರಮೇಶ್ವರ್ ಅವರಿಂದಲೇ ಕೇಳಿಬಂದಿದೆ. ಅದು ಬೆಂಗಳೂರು ಉತ್ತರ ಎಂದೇ ನಾಮಕರಣ ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ನಮ್ಮ ಜಿಲ್ಲೆ ತುಮಕೂರು ಬೆಂಗಳೂರಿಗೆ ಬಹಳ ಹತ್ತಿರದಲ್ಲಿ ಇರ್ತಕ್ಕಂಥದ್ದು. ಕೇವಲ 60 ಕಿಲೋಮೀಟರ್ ಇರ್ತಕ್ಕಂಥ ಈ ತುಮಕೂರನ್ನ ಬೆಂಗಳೂರಿನ ಒಂದು ಭಾಗ ಆಗಿ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾವ ರೀತಿಯಲ್ಲಿ ರಾಮನಗರವನ್ನ, ಬಿಡದಿಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡಿದ್ದಾರೆ, ಅದೇ ರೀತಿಯಲ್ಲಿ ತುಮಕೂರನ್ನ ಬೆಂಗಳೂರಿನ ಉತ್ತರ, ಬೆಂಗಳೂರು ನಾರ್ತ್ ಅಂತೇಳಿ ಘೋಷಣೆ ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡಿಕೊಳ್ತೇನೆ. ಡಾಕ್ಟರ್ ಪರಮೇಶ್ವರ್ ಬೇಡಿಕೆಗೆ ಡಿಸಿಎಂ ಡಿಕೆಶಿ ಕೂಡ ಸ್ಪಂದಿಸಿದ್ದಾರೆ. ತುಮಕೂರನ್ನ ಎರಡನೇ ಬೆಂಗಳೂರು ಮಾಡ್ತೀವಿ ಅಂತ ಭರವಸೆ ಕೊಟ್ಟರು. ಈಗ ತಾನೇ ಡಾಕ್ಟರ್ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಬೆಂಗಳೂರಿಗೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡಬೇಕಾದ್ರೆ ಈ ಬೆಂಗಳೂರಿನ ಉತ್ತರ ಭಾಗದಲ್ಲಿ ಒಂದೇ ಒಂದು ಉಪಾಯ, ಈ ತುಮಕೂರನ್ನ ಎರಡನೇ ಬೆಂಗಳೂರಾಗಿ ಪರಿವರ್ತನೆ ಆಗಬೇಕು ಅನ್ನೋದು ಅವರ ದೊಡ್ಡ ಸಂಕಲ್ಪ ಇವತ್ತು ಅವರು ವ್ಯಕ್ತಪಡಿಸಿದ್ರು. ನಾನು ಕೂಡ ಅವರ ಕೈಯನ್ನ ಜೋಡಿಸಲಿಕ್ಕೆ ಇಚ್ಛೆಯನ್ನು ನಾನು ಪಡ್ತಾ ಇದ್ದೇನೆ. ರಾಜಕೀಯ ಬ್ರ್ಯಾಂಡ್ ಆಯ್ತಾ ಬೆಂಗಳೂರು? ಜಿಲ್ಲೆಗಳ ಹೆಸರಲ್ಲಿ ಬೆಂಗಳೂರು ಅನಿವಾರ್ಯನಾ? ಸಮಾವೇಶದಲ್ಲಿ ಮಾತನಾಡಿದ ಪರಮೇಶ್ವರ್ ಮೆಟ್ರೋವನ್ನ ತುಮಕೂರಿಗೆ ವಿಸ್ತರಿಸಿ ಅಂತ ಮನವಿ ಮಾಡಿದ್ರು. ಅಭಿವೃದ್ಧಿಯ ಭಾಗವಾಗಿ ಇಂಥ ಯೋಜನೆಗಳು ಅಗತ್ಯವೇ ಹೊರತು ಹೆಸರು ಬದಲಾವಣೆ ಅನಿವಾರ್ಯನಾ ಅನ್ನೋ ಪ್ರಶ್ನೆ ಸಾರ್ವಜನಿಕರದ್ದಾಗಿದೆ. ತುಮಕೂರಾಗೇ ಇರಬೇಕು, ಮತ್ತೆ ಬೆಂಗಳೂರಾಗಿ ಆಗ್ಲಿ, ಬಟ್ ಆದ್ರೆ ನಮ್ ತುಮಕೂರು ಹೆಸರಾಗ್ಲಿ ಯಾವುದೇ ಒಂದು ಇದಾಗ್ಲಿ ಬದಲಾಗಬಾರ್ದು. ಅದು ನಮ್ಮ ಒಂದು ಇದು, ಅದು ಅವರ ಒಂದು ಆಲೋಚನೆ ಇದೆ ಅಂತಂದ್ರೆ ಏನೋ ಒಂದು ಒಳ್ಳೇದೇನೋ ಮಾಡಕ್ ಹೊರಟಿದ್ದಾರೆ ಅನ್ಸುತ್ತೆ ಸರ್ಕಾರ. ಅದಕ್ಕೆ ನಮ್ಮ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇದೆ. ನಾವು ಕೂಡ ಅದಕ್ಕೆ ಒಮ್ಮತದಿಂದ ನಾವು ಸಮ್ಮತ ನೀಡ್ತೀವಿ ಸರ್. ಇಲ್ಲ ಸರ್, ಆಕ್ಚುಲಿ ಅವರು ತುಮಕೂರು ಹೆಸರು ಚೇಂಜ್ ಮಾಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಿಲ್ಲ. ಅಲ್ಲಿ ಬರೀ ಬೆಂಗಳೂರು ಉತ್ತರ ಅಂತಾರೆ, ತುಮಕೂರು ಹೆಸರನ್ನ ಉಳಿಸ್ತೀವಿ ಅಂತ ಕೂಡ ಮೊನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೂಡ ಒಂದು ನಿಮ್ಮ ಮಾಧ್ಯಮದವ್ರು ಕೇಳಿದಾಗ ಹೇಳಿದ್ರು. ಹಾಗಾಗಿ ತುಮಕೂರು ಹೆಸರು ಏನು ಚೇಂಜ್ ಆಗಲ್ಲ ಸರ್. ಬೆಂಗಳೂರು ಉತ್ತರ ಅಂತಂದೇಳಿ ತುಮಕೂರು ಮಾರೆ ಬಹಳ ಒಳ್ಳೇದು. ಯಾಕಂದ್ರೆ ಎರಡನೇ ಬೆಂಗಳೂರು ಅಂತಲೇ ಫೇಮಸ್ ಆಗ್ತಾ ಇದೆ ತುಮಕೂರು. ಅದಕ್ಕೋಸ್ಕರ ಅದು ವಿಶ್ವದಲ್ಲಿ ಏಕೈಕ ಸೋಲಾರ್ ಪ್ಲಾಂಟ್ ಇರೋದು ತುಮಕೂರಲ್ಲೇನೆ, ತುಮಕೂರು ಡಿಸ್ಟಿಕ್ ಅಲ್ಲೇನೆ. ಆದ್ರಿಂದ ಬೆಂಗಳೂರು ಹೊರತಾಗಿ ಯೋಚಿಸಲು ನಾಯಕರಿಗೆ ಸಾಧ್ಯವೇ ಆಗ್ತಿಲ್ವಾ ಅನ್ನೋ ಪ್ರಶ್ನೆ ಈಗಾಗಲೇ ಹಲವರು ಕೇಳ್ತಿದ್ದಾರೆ. ಹೂಡಿಕೆ, ಅಭಿವೃದ್ಧಿ ಕಾರ್ಯಗಳನ್ನು ರಾಜ್ಯದ ಇತರೆ ಜಿಲ್ಲೆಗಳಲ್ಲೂ ಹೆಚ್ಚು ಮಾಡಿಸಬೇಕು ಅನ್ನೋ ಬೇಡಿಕೆಯೂ ಜೋರಾಗಿದೆ.
ಇಂಥ ಸಂದರ್ಭಗಳಲ್ಲಿ ಪರಮೇಶ್ವರ್ ಸರ್ಕಾರದ ಮುಂದಿಟ್ಟಿರುವ ಬೇಡಿಕೆ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. ತುಮಕೂರು ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಬಹಳ ಫಾಸ್ಟ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಆಗಿರೋ ಕಾರಣದಿಂದ ಒಂದು ಮೆಟ್ರೋ ಆಗಲಿ, ಬೇರೆ ಇನ್ನ ಒಳ್ಳೆ ಅಭಿವೃದ್ಧಿ ಕೆಲಸಗಳಾಗ್ಲಿ ಬಹಳ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದು ಕಾಂಗ್ರೆಸ್ ಸರ್ಕಾರ. ಸರ್, ಅನುಕೂಲ ಆಗುತ್ತೆ. ಎಷ್ಟು ಸಾವಿರ ಗಟ್ಟಲೆ ಜನ ಬೆಂಗಳೂರಿಗೆ ಹೋಗ್ತಾ ಇದಾರೆ ಕೆಲ್ಸಕ್ಕಂತ. ಅಪ್ ಅಂಡ್ ಡೌನ್ ಮಾಡೋರು ಸಾವಿರ ಗಟ್ಟಲೆ ಜನ ಇರ್ತಾರೆ. ಅವ್ರಿಗೆ ಮೆಟ್ರೋ ಏನೋ ಇದ್ ಮಾಡಿದ್ರೆ ಎಷ್ಟೋ ಅನುಕೂಲ ಆಗುತ್ತಲ್ವಾ ಸರ್. ತುಮಕೂರು ಈಗಾಗಲೇ ನಾವು ರಾಮನಗರ ಅವ್ರು ಮಾಡಿದ್ದಾರೆ ಅಂತಂದ್ರೆ ರೂರಲ್, ಬೆಂಗಳೂರು ರೂರಲ್ ಅಂತ ಇತ್ತು, ಅದ್ರ ಬೆಂಗಳೂರು ದಕ್ಷಿಣ ಅಂತ ಮಾಡಿರ್ಬೇಕಲ್ಲ. ತುಮಕೂರು ಅತಿ ಶೀಘ್ರದಲ್ಲಿ ಅಂತಂದ್ರೆ ಡೆವಲಪಿಂಗ್ ತುಂಬಾ ವೇಗವಾಗಿ ಡೆವಲಪ್ ಆಗ್ತಾ ಇದೆ, ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ಬೆಂಗಳೂರು ಅನ್ನೋ ಹೆಸರು ತುಮಕೂರು, ಬೆಂಗಳೂರು ಉತ್ತರ ಅಂತ ಬಂದ್ರೆ ತುಮಕೂರು ಇನ್ನೂ ಚೆನ್ನಾಗಿರುತ್ತೆ. ಒಟ್ನಲ್ಲಿ ತಮ್ಮ ಜಿಲ್ಲೆಗೆ ಬೆಂಗಳೂರು ಹೆಸರು ಬಂದ್ರೆ ರಿಯಲ್ ಎಸ್ಟೇಟ್ ದರ ಮತ್ತಷ್ಟು ಏರಿಕೆ ಆಗೋ ಲೆಕ್ಕಾಚಾರ ಏನಾದ್ರೂ ನಡೀತಿದ್ಯಾ? ಬ್ರಾಂಡ್ ಬೆಂಗಳೂರಿನ ಜೊತೆಗೆ ಸೇರಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತ ಯೋಚಿಸುತ್ತಿದ್ದಾರಾ? ಇದರ ಬದಲು ನಾಯಕರು ತಮ್ಮ ಜಿಲ್ಲೆಗಳನ್ನೇ ಪ್ರತ್ಯೇಕ ಬ್ರಾಂಡ್ ಮಾಡಲು ಶ್ರಮಿಸಲು ಮುಂದಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.